ಜೆಮಿನಿ ಟ್ರೆಂಡ್ ಅಂತ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಫಸ್ಟು ಕ್ರೋಮ್ ಓಪನ್ ಮಾಡಬೇಕು. ಕ್ರೋಮ್ ಓಪನ್ ಮಾಡಿದ ತಕ್ಷಣ ಗೂಗಲ್ ಜೆಮಿನಿ ಅಂತ ಟೈಪ್ ಮಾಡಿ. ಗೂಗಲ್ ಜೆಮಿನಿ ಅಂತ ಟೈಪ್ ಮಾಡಿದ ತಕ್ಷಣ ಗೂಗಲ್ ಜೆಮಿನಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಸ್ಕ್ ಜೆಮಿನಿ ಅಂತ ಇರುತ್ತೆ. ಸೊ ಅಲ್ಲಿ ಒಂದು ಪ್ರಾಂಪ್ಟ್ ಅಂತ ಒಂದು ಡಿಸ್ಕ್ರಿಪ್ಷನ್ ಇದೆ. ಸೊ ಅದನ್ನು ನಾನು ಇಲ್ಲಿ ಕಾಪಿ ಮಾಡಿದ್ದೆ ಆ್ಯಕ್ಚುಲಿ. ಇವಾಗ ಪೇಸ್ಟ್ ಮಾಡಿದ್ದೀನಿ, ನಾನು ಮತ್ತೆ ಟೈಪ್ ಮಾಡೋದು ಬೇಡ ಅಂತ. ಈ ಪ್ರಾಂಪ್ಟ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೋಬೋದು. ಅದಾದಮೇಲೆ ಅಪ್ಲೋಡ್ ಫೈಲ್ಸ್ ಪ್ಲಸ್ ಬಟನ್ ಒತ್ತಿ ಅಪ್ಲೋಡ್ ಫೈಲ್ಸ್ ಹೋಗಿ. ಅಪ್ಲೋಡ್ ಫೈಲ್ಸ್ ಹೋದ್ಮೇಲೆ ಇಲ್ಲಿ ಗ್ಯಾಲರಿ ಅಂತ ಇರುತ್ತೆ. ಸೊ ಅದು ಗ್ಯಾಲರಿಯಲ್ಲಿ ಒಂದು ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಒಂದು ಇಮೇಜ್ನ ತೊಗೊಳ್ತೀನಿ, ಯಾವುದಾದ್ರೂ ಒಂದು ಇಮೇಜು. ಅದು ಸ್ಟ್ಯಾಂಡಿಂಗ್ ಇಮೇಜೇ ಆಗಿರಬೇಕು. ಸೊ ಇಲ್ಲಾಂದರೆ ಅದು ತೊಗೊಳ್ಳಲ್ಲ. ಸೊ ಯಾವುದಾದ್ರೂ ಒಂದು ಇಮೇಜ್ ತೊಗೋತೀನಿ. ನಾನು ಇಮೇಜ್ ತೊಗೊಂಡು ಒಂದು ಇಮೇಜ್ನ ತೊಗೊಳ್ತೀನಿ. ಸೊ ಅದನ್ನು ನಾನು ಡನ್ ಅಂತ ಒತ್ತಿ ಒಂದು ಇಮೇಜ್ನ ತೊಗೊಂಡೆ. ಸೊ ಅದು ಇಮೇಜ್ನ ತೊಗೊಂಡಾದ್ಮೇಲೆ ಆರೋ ಮಾರ್ಕ್ನ ಒತ್ತೆ. ಆರೋ ಮಾರ್ಕ್ ಆದಮೇಲೆ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅದು ಇಮೇಜ್ ಕ್ರಿಯೇಟ್ ಆಗೋದಕ್ಕೆ. ಸೊ ಇಮೇಜ್ ಕ್ರಿಯೇಟ್ ಆಗುತ್ತೆ, ನೋಡುವ ಹೇಗೆ ಬರುತ್ತೆ ಅಂತ. ಜನ್ರೇಟಿಂಗ್ ಆಗ್ತಾ ಇದೆ. ಸೊ ಬಂತು ನೋಡಿ ಈ ಥರ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಇದೆ. ಈ ಇಮೇಜ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಇಮೇಜ್ ಡೌನ್ಲೋಡ್ ಆಗಿದೆ. ಸೊ ಅಷ್ಟೇ ಗಾಯ್ಸ್, ಇನ್ನೇನು ಇಲ್ಲ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್.